ಬಿಹಾರದಲ್ಲಿ ಎನ್ಡಿಎ ಮೈತ್ರಿ ಕಮಾಲ್ ಮಾಡಿದೆ. ಡಬಲ್ ಸೆಂಚುರಿ ದಾಟಿದೆ. ಡಬಲ್ ಎಂಜಿನ್ 5ನೇ ಬಾರಿಗೆ ನಿತೀಶೇ ಬಿಹಾರದ ಬಾಸ್. ನಿಮೋ ಮ್ಯಾಜಿಕ್. ಬಿಹಾರದಲ್ಲಿ ಎನ್ಡಿಎ ಕಮಾಲ್ ಮಾಡಿದೆ. ಎಂಜಿಬಿ ಕಂಗಾಲಾಗಿದೆ. ಎನ್ಡಿಎ ಮೈತ್ರಿಕೂಟ ಬಹುಮತವನ್ನ ಸಾಧಿಸಿದ್ರೆ ಮಹಾಗಠಬಂಧನ್ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಸೋಲನ್ನ ಅನುಭವಿಸಿದೆ. ಮೋದಿ ನಿತೀಶ್ ಜೋಡಿಗೆ ಬಿಹಾರಿಗಳು ಬಹುಪರಾಕ್ ಅಂತ ಹೇಳಿದ್ದಾರೆ. 206 ಕ್ಷೇತ್ರಗಳಲ್ಲಿ ಗೆಲುವಿನತ್ತ ಎನ್ಡಿಎ ಅಭ್ಯರ್ಥಿಗಳಿದ್ದು ಕೇವಲ 31 ಕ್ಷೇತ್ರಗಳಲ್ಲಿ ಮಾತ್ರ ಐಎನ್ಡಿಎ ಗೆಲುವಿನ ಭರವಸೆಯನ್ನ ಇಟ್ಟುಕೊಂಡಿದೆ. ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿ, ಕೇವಲ 4 ಕ್ಷೇತ್ರಗಳಲ್ಲಿ ಮಾತ್ರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಿಕ್ಕೂ ಕೂಡ ಕಾಂಗ್ರೆಸ್ ಇಲ್ಲಿ ಪರದಾಟವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಸಂಭ್ರಮಾಚರಣೆ ಜೋರಾಗಿದೆ. ಇನ್ನೂರ 6 ಕ್ಷೇತ್ರಗಳಲ್ಲಿ ಗೆಲುವಿನತ್ತ ಎನ್ಡಿಎ ದಾಪುಗಾಲು ಇಡ್ತಾ ಇದೆ. ಯಾರೂ ನಿರೀಕ್ಷೆ ಮಾಡದಂತಹ ಜಯವನ್ನ ಜನ ತಂದುಕೊಟ್ಟಿದ್ದಾರೆ ಎನ್ಡಿಎ ಮೈತ್ರಿಕೂಟಕ್ಕೆ. ಕಾರಣ ಏನೇ ಆರೋಪಗಳಿದ್ರು, ದೊಡ್ಡ ಮಟ್ಟದ ಸವಾಲು ಇದ್ರೂ ಕೂಡ ಎನ್ಡಿಎ ಮೈತ್ರಿಕೂಟ ಜನರ ಮನಸ್ಸನ್ನ ಗೆದ್ದಿದೆ. ಕಾರಣ ಸಾಕಷ್ಟು ಆರೋಪಗಳಿತ್ತು. ಜೊತೆಗೆ ಈಗಾಗಲೇ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರ, ಮತ ಚೋರಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಆದ್ರೆ ಜಂಗಲ್ ರಾಜ ಆಗೋದಿಕ್ಕೆ ಬಿಡಬಾರ್ದು ಅನ್ನುವಂತಹ ಮಾತು ಜನರ ಮನಸ್ಸನ್ನ ಕಲಕಿದ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಸ್ಥಿರ ಆಡಳಿತವನ್ನ ನೀಡಿದಂತಹ ಹಿನ್ನೆಲೆಯಲ್ಲಿಯೇ ಸುವ್ಯವಸ್ಥೆಯನ್ನಂತಹ ಒಂದು ಕಾನೂನು ಸುವ್ಯವಸ್ಥೆ ಚೆನ್ನಾಗಿಟ್ಕೊಂಡಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅಭಿವೃದ್ಧಿ ವಿಚಾರ, ಭ್ರಷ್ಟಾಚಾರದ ವಿಚಾರ, ಹೀಗೆ ಸಾಕಷ್ಟು ಚರ್ಚಾ ವಿಚಾರಗಳು ಇದ್ರೂ ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಈಗಾಗಲೇ ಜನ ತಮ್ಮ ಮನಸ್ಸನ್ನ ಕೊಟ್ಟು ಮತವನ್ನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಇದೀಗ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಎನ್ಡಿಎ ಮ್ಯಾಜಿಕ್ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 10,000 ಜೀವಿಕಾ ದೀದಿ ಯೋಜನೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಯ್ತು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ತಾ ಇಲ್ಲ. ಕಾರಣ ಈಗಾಗಲೇ ಪ್ರತಿಪಕ್ಷಗಳಲ್ಲಿ ಆರೋಪವನ್ನ ಮಾಡ್ತಾ ಇದ್ವು. ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ 10,000 ರೂಪಾಯಿ ಹಾಕುವಂತಹ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ನೇರವಾಗಿ ಅಕೌಂಟ್ಗೆ ಹಾಕುವಂತಹ ಯೋಜನೆ ಇದು. ಆ ಒಂದು ವಿಚಾರ ಇದೆಯಲ್ಲ, ಈ ಒಂದು ಯೋಜನೆ ಇದೆಯಲ್ಲ, ಮಹಿಳಾ ಮತದಾರರ ಮನಸ್ಸನ್ನ ಗೆಲ್ಲುವಲ್ಲಿ ಕೂಡ ಸಕ್ಸಸ್ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಮತದಾರರೇ ಕೈ ಹಿಡಿದಿರೋದು ಎನ್ಡಿಎ ಮೈತ್ರಿಕೂಟವನ್ನ. ಆಲ್ಮೋಸ್ಟ್ ಮಹಿಳಾ ಮತದಾರರು ಈ ಒಂದು ಗೆಲುವನ್ನ ಕೊಟ್ಟಿದ್ದಾರೆ ಎನ್ಡಿಎ ಮೈತ್ರಿಕೂಟಕ್ಕೆ. ಅಷ್ಟು ಮಾತ್ರ ಅಲ್ಲ, ಈ ಮೂವರ ಒಂದು ಒಗ್ಗಟ್ಟಿದೆಯಲ್ಲ, ಮೋದಿ, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಈ ಮೂವರ ಒಗ್ಗಟ್ಟು ಈ ಭರ್ಜರಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಆಗಿ ಪ್ರಚಾರಕ್ಕೆ ಹೋದ್ರು ಅಂತ ಹೇಳ್ತಾ ಇದ್ರು ನಿತೀಶ್ ಕುಮಾರ್ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಒಟ್ಟಾಗಿ ಎಲ್ಲೂ ಕೂಡ ಪ್ರಚಾರ ಮಾಡಿಲ್ಲ ಅಂತ ಹೇಳಿ. ಆದ್ರೆ ಕೊಟ್ಟಂತಹ ಆಡಳಿತ, ನೀಡಿದಂತಹ ಭರವಸೆಗಳು ಇವೆಲ್ಲವೂ ಕೂಡ ಜನರ ಮನಸ್ಸಿಗೆ ತಾಟಿದೆ. ಅದೇ ಕಾರಣಕ್ಕಾಗಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಮುಂದುವರೆದಿದೆ ಸುಶಾಸನ ಬಾಬು ಪ್ರಭಾವ. ಕಳೆದ 2 ದಶಕಗಳಿಂದಲೂ ಕೂಡ ಯಾವುದೇ ಪಕ್ಷ ಆಗಿರ್ಬೋದು ಅಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಿದ್ದು ಮಾತ್ರ ನಿತೀಶ್ ಕುಮಾರ್ ಅವರೇ. ಯಾರ ಜೊತೆಗೆ ಹೋದ್ರು ಕೂಡ, ಯಾರ ಜೊತೆ ಮೈತ್ರಿ ಆದ್ರೂ ಕೂಡ ಅಲ್ಲಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಸುಶಾಸನ ಅನ್ನುವಂತಹ ಅವರಿಗೊಂದು ಪಟ್ಟ ಇದೆಯಲ್ಲ, ಆ ಒಂದು ಬಿರುದು ಇದೆಯಲ್ಲ, ಎಲ್ಲೋ ಭ್ರಷ್ಟಾಚಾರವನ್ನ ಮಾಡದೆ ಒಳ್ಳೆಯ ಆಡಳಿತವನ್ನ ಕೊಟ್ಟಂತಹ ಒಂದು ಬಿರುದೇ ಅವರಿಗೆ ಈ ಸಲದ ಗೆಲುವು ನೀಡೋದಕ್ಕೆ ಸಾಧ್ಯ ಆಗಿರೋದು. ಜೊತೆಗೆ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಆರೋಪವನ್ನ ಮಾಡಿದ್ರು, ಮತ ಚೋರಿಯ ಆರೋಪ. ಆ ಕ್ಯಾಂಪೇನ್ ಅನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ ಅಲ್ಲಿ ಜನರ ಮನಸ್ಸಿಗೆ. ಅದು ಯಾವತ್ತೂ ಕೂಡ ಅದೊಂದು ಅಂಶ ಅನ್ನೋದು ಕೂಡ ಮನಸ್ಸಿಗೆ ಅನ್ಕೊಳ್ಳೇ ಇಲ್ಲ ಜನ. ಅಂತಹ ಒಂದು ಆರೋಪವನ್ನ ಮಾಡಿದ್ರು ಕೂಡ ಜನ ನೇರವಾಗಿ ವೋಟ್ ಮಾಡಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ. ಮತ್ತೊಂದು ಕಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಿದ್ದು ಡಬಲ್ ಎಂಜಿನ್ ಸರ್ಕಾರ
ಸರ್ಕಾರ ಅಂತ ಹೇಳಿ. ಅದೇ ರೀತಿಯಾಗಿ ಡಬಲ್ ಆದಂತಹ ಗೆಲುವನ್ನ ಅಲ್ಲಿನ ಮತದಾರರು ಕೊಟ್ಟಿದ್ದಾರೆ. ಈಗಾಗಲೇ NDA ಮೈತ್ರಿಕೂಟ ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಮ್ಯಾಂಡೇಟ್ ಸಿಗುತ್ತೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅಲ್ಲಿನ ಜನ NDA ಮೈತ್ರಿಕೂಟವನ್ನ ಕೈ ಹಿಡಿದಿದ್ದಾರೆ. ಯಾವುದೇ ಜಂಗಲ್ ರಾಜ್ ಈ ಹಿಂದೆ ಏನಿತ್ತು ಅದು ಒಂದು ರೀತಿಯಲ್ಲಿ ಭಯಾಂಕರವಾದಂತಹ ಒಂದು ಅನುಭವವನ್ನು ಜನರಿಗೆ ಕೊಟ್ಟಿತ್ತು. ಆ ಅನುಭವವನ್ನ ಕೂಡ ಬಿಜೆಪಿ ಅವರು ಅಥವಾ NDA ಮೈತ್ರಿಕೂಟ ಹೇಳ್ತಾನಿತ್ತು, ಅಂತಹ ಒಂದು ಆಡಳಿತ ಬೇಕಾ ನಿಮ್ಗೆ ಅಂತ ಹೇಳಿ. ಸೊ ಆ ಒಂದು ಅಸ್ತ್ರವನ್ನ NDA ಮೈತ್ರಿಕೂಟ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಆಡಳಿತ ನಮಗೆ ಬೇಡ ಅಂತಾನೆ ಹೇಳಿ NDA ಮೈತ್ರಿಕೂಟಕ್ಕೆ ಜನ ತಮ್ಮ ಮತವನ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಬಿಹಾರದಲ್ಲಿ ವಿರೋಧ ಪಕ್ಷನೇ ಇಲ್ಲ ಅನ್ನುವ ರೀತಿಯಾಗಿ ಆಗಿದೆ ಅಲ್ಲಿನ ಮಹಾಗಠಬಂಧನ್ ಪರಿಸ್ಥಿತಿ. ಹಾಗಾದ್ರೆ ಗಠಬಂಧನ್ ಎಡವಿದ್ದೆಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಇದೀಗ ಗಠಬಂಧನ ತಾನು ಏನು ಎಡವಟ್ಟು ಮಾಡ್ಕೊಳ್ತು ಅಂತ ಗಮನಿಸ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಸೀಟು ಹಂಚಿಕೆಯಲ್ಲೇ ಗೊಂದಲ ಇದ್ದಿದ್ದನ್ನ ನಾವು ಗಮನಿಸಬಹುದು. ನಮ್ಗೆ ಇಷ್ಟು ಸೀಟ್ ಬೇಕು ಅಂತ ಹೇಳಿ ಈ ಗಠಬಂಧನದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಅಥವಾ RJD ಮಧ್ಯೆ ಇರುವಂತಹ ದೊಡ್ಡ ಮೊತ್ತದ ಗೊಂದಲ. ಆನಂತರ ಕೊನೆಗೆ 61 ಕ್ಷೇತ್ರಗಳು ಕಾಂಗ್ರೆಸ್ಗೆ ಸಿಗುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಒಂದಷ್ಟು ಗೊಂದಲಗಳು ಉಂಟಾಯಿತು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಾಬಲ್ಯ ಇಲ್ವೇ ಇಲ್ಲ ಬಿಹಾರದಲ್ಲಿ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನು ಕೊಡಬೇಕಾ ಅನ್ನುವಂಥದ್ದು. ಇನ್ನು ಸ್ಥಳೀಯ ಸಮಸ್ಯೆಗಳು ವರ್ಸಸ್ ಮತಚೋರಿ ಅನ್ನುವಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡಲೇ ಇಲ್ಲ ಗಠಬಂಧನ ನಾಯಕರು. ಅಲ್ಲಿ ಏನೇನು ಸಮಸ್ಯೆಗಳಿದೆ, ಯಾವ ರೀತಿಯಾಗಿ ಜನರಿಗೆ ಅಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿತ್ತು ಅನ್ನುವಂತಹ ವಿಚಾರಗಳನ್ನ ಹೇಳದೆ, ಅಭಿವೃದ್ಧಿಯ ವಿಚಾರಗಳನ್ನ ಮಾತಾಡದೆ, ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಹೇಳದೆ ಕೊನೆಗೆ ಘೋಷಣೆಗಳ ಮಹಾಪೂರವೇ ಹೊರಿತಾ ಅದು ಬೇರೆ ಪ್ರಶ್ನೆ. ಆದ್ರೆ ಸ್ಥಳೀಯ ಸಮಸ್ಯೆಗಳ ಬದಲಾಗಿ ಮತಚೋರಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದನ್ನ ಅಥವಾ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಆ ನಂತರ ತೇಜಸ್ವಿ ಅವರ ನಿರೀಕ್ಷೆಯನ್ನ ಸುಳ್ಳಾಗಿಸಿದ್ದು ಲಾಲು ಇತಿಹಾಸ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಸಲ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಗಠಬಂಧನದಲ್ಲಿ ಘೋಷಣೆ ಮಾಡಿದ್ದು ತೇಜಸ್ವಿ ಯಾದವ್ ಅವರು. ಆದ್ರೆ ತೇಜಸ್ವಿ ಯಾದವ್ ಅವರು ಅಂದುಕೊಂಡ ರೀತಿ ಅಲ್ಲ ಇಲ್ಲಿ. ಯಾಕಂದ್ರೆ ಲಾಲು ಅವರ ಆಡಳಿತ ಹೇಗಿತ್ತು ಅನ್ನೋದು ಜನರಿಗೆ ಗೊತ್ತಿದೆ. ಆ ಒಂದು ಜಂಗಲ್ ರಾಜ್ ವಿಚಾರವೇ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇದ್ದಿದ್ದು. ಇನ್ನೊಂದ್ ಕಡೆ ಕೈ ಹಿಡಿಲಿಲ್ಲ ಗಠಬಂಧನ್ ಗ್ಯಾರಂಟಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ ತೇಜಸ್ವಿ ಯಾದವ್ ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬಂದ 20 ದಿನದಲ್ಲಿ ನಾವು ಒಂದು ಮನೆಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ರು. ಅದು ಯಾವುದು ಸತ್ಯ ಅಂತ ಆ ಭಾಗದ ಜನರಿಗೆ ಅನ್ಸಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅನೇಕ ಗ್ಯಾರಂಟಿಗಳನ್ನ ಕೊಟ್ಟರು, ಆದ್ರೆ ಆ ಗ್ಯಾರಂಟಿಗಳು ಯಾವುದು ಕೂಡ ಜನರ ಮನಸ್ಸಿಗೆ ಒಪ್ಪಿಗೆ ಆಗುವ ರೀತಿಯಾಗಿ ಇರಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಮುಸ್ಲಿಂ ಯಾದವ್ ಫ್ಯಾಕ್ಟರ್ ಇದು ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಖಂಡಿತವಾಗ್ಲೂ ಕೂಡ ಇವರು ನಮ್ಮ ಕೈ ಹಿಡಿತಾರೆ. ಯಾಕಂದ್ರೆ ಪ್ರತಿ ಬಾರಿ ಎಲೆಕ್ಷನ್ ಅಲ್ಲೂ ಕೂಡ ಯಾದವ ಮತಗಳು ಜೊತೆಗೆ ಮುಸ್ಲಿಂ ಮತಗಳು ಗಠಬಂಧನ್ನಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಆಗಿರ್ಬೋದು ಅಥವಾ RJD ಪಾಲಿಗೆ ಅವರೇ ಕೈ ಹಿಡಿದಿರೋದು. ಆದ್ರೆ ಇಲ್ಲಿ ಆ ಮತಗಳು ಕೂಡ ಈ ಸಲ ವರ್ಕೌಟ್ ಆಗಲಿಲ್ಲ. MY ಫ್ಯಾಕ್ಟರೇ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಗಠಬಂಧನ ತೀರಾ ಹೀನಾಯ ಸೋಲು ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾದಂತಹ ಸೋಲನ್ನ ಅನುಭವಿಸ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ ಅವರ ಲೆಕ್ಕಾಚಾರದಲ್ಲಾದ್ರೂ ಈ ಸಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ, ಈಗ ನಾವು ಗೆದ್ರೂ ಕೂಡ ಅವರೇ ಹೇಳಿದ ಹಾಗೆ ನಾವು ಗೆದ್ರೂ ಕೂಡ ಇಲ್ಲಿ ಮತಚೋರಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಗೆಲುವಲ್ಲೂ ಕೂಡ ಒಂದು ವಿರೋಧ ಪಕ್ಷವನ್ನ ಮುನ್ನಡೆಸೋದಕ್ಕೆ ಇರುವಂತಹ ಸಾಮರ್ಥ್ಯ ಕೂಡ ಇಲ್ಲದ ರೀತಿಯಾಗಿ ಹೀನಾಯ ಸೋಲನ್ನ ಕಂಡಿದ್ದಾರೆ ಗಠಬಂಧನ್. ಪ್ರಮುಖವಾಗಿ ಕಾಂಗ್ರೆಸ್ ಅಂತೂ ತಾನು ಮೊದಲೇ ಅಲ್ಲಿ ಇಲ್ಲ, ಈಗಂತೂ ಏನೂ ಇಲ್ವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ತಂದುಕೊಂಡು